ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಮೈಸೂರು. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಏನಂತ ಹೇಳಿದ್ರೆ ಮಟನ್ ಸಾಂಬಾರು ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದನ್ನು ನಾವು ಮಟನ್ ರೆಸಿಪಿನ ಅಂದರೆ ಯಾವುದು ಸೌತ್ ಇಂಡಿಯನ್ ಸ್ಟೈಲು ಮತ್ತು ಮೈಸೂರು ಸ್ಟೈಲಲ್ಲೂ ಮತ್ತು ಹಾಸನದಲ್ಲೂ ಸಹ ಇದೇ ರೀತಿಯಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ. ಈ ಒಂದು ರೆಸಿಪಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಇದಕ್ಕೆ ಮಟನ್ ಸಾಂಬಾರನ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಇವತ್ತು ಮಾಡ್ತಾ ಇರೋದು ಗ್ರೀನ್ ಕಲರ್ ಸಾಂಬಾರು. ಕೆಲವರು ರೆಡ್ ಕಲರಲ್ಲೂ ಸಹ ಮಾಡ್ಕೊಳ್ತಾರೆ. ನಾನು ಇವತ್ತು ಮಾಡ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಗ್ರೀನ್ ಕಲರ್ದು. ಇದಕ್ಕೆ ಏನಂದರೆ ಯಾವ್ಯಾವುದು ಕಸ್ತೂರಿ ಮೇಥಿನ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕ್ಕೊಂಡಿದ್ದೆ, ಈಗ ಕಸ್ತೂರಿ ಮೇಥಿನ ಹಾಕ್ಕೊಂಡೆ. ಕಸ್ತೂರಿ ಮೇಥಿನ ಯಾಕೆ ಹಾಕ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಸಾಂಬಾರಿಗೆ ಒಂದು ಒಳ್ಳೆಯ ಫ್ಲೇವರ್ನ ಸಹ ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಅಂದರೆ ತುಂಬ ತಂಪು, ಅದು ದೇಹಕ್ಕೆ ತಂಪನ್ನು ನೀಡುತ್ತೆ ಮತ್ತು ಸಾಂಬಾರೂ ತುಂಬ ರುಚಿಯಾಗಿ ಆಗುತ್ತೆ. ಇದ್ರ ಸ್ವಲ್ಪ ಏನಂದರೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬಾ ಅದು ಫ್ರೈ ಮಾಡ್ಕೊಳ್ಬಾರ್ದು, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇದಕ್ಕೆ ನಾನು ನೆಕ್ಸ್ಟ್ ಏನು ಹಾಕ್ತೀನಿ ಅಂದರೆ ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ತಗೊಳ್ಬೇಕು. ಈರುಳ್ಳಿ, ಟೊಮೆಟೊ ಇವಾಗ ಈರುಳ್ಳಿನ ಕಟ್ ಮಾಡಿದ್ದೀನಿ ನಾನು ಆಲ್ರೆಡಿ. ಈಗ ಈರುಳ್ಳಿನ ಹಾಕ್ತೀನಿ. ಈರುಳ್ಳಿನ ಸಣ್ಣದಾಗೂ ಕಟ್ ಮಾಡ್ಕೊಳ್ಳಿ, ಮೀಡಿಯಮ್ ಸೈಜನ್ನಾದರೂ ಕಟ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಕಲಕಬೇಕು. ನಂತರ ಇದನ್ನು ಜಾಸ್ತಿ ಫ್ಲೇಮ್ ಇರಬಾರ್ದು, ಸಿಮ್ಮಲ್ಲೇ ಮಾಡಿ. ಜೊತೆಗೆ ಈರುಳ್ಳಿ ಜಾಸ್ತಿನೂ ಬೇಯಿಸ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ಮಾಗಿ ಬೇಯಿಸ್ಕೋಬೇಕು. ಆಗ ಅದು ಚೆನ್ನಾಗಿರತ್ತೆ. ಸೀಸ್ಬಿಟ್ರೆ ಅದರ ಟೇಸ್ಟೇ ಬೇರೆ ಆಗೋಗುತ್ತೆ. ಆದ್ದರಿಂದ ಈರುಳ್ಳಿ ನಂತರ ಅದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ. ಕಸ್ತೂರಿ ಮೇಥಿನೂ ಹಾಕಿದ್ದೀನಿ. ಕಸ್ತೂರಿ ಮೇಥಿ ಮತ್ತು ಇದ್ರ ಆಯಿಲ್, ಸನ್ಫ್ಲವರ್ ಆಯಿಲ್ ಹಾಕೋದು ನಾವು. ಸನ್ಫ್ಲವರ್ ಆಯಿಲ್ ಏನಂತ ಹೇಳಿದ್ರೆ ಒಳ್ಳೆಯ ಒಂದು ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಸನ್ಫ್ಲವರ್ ಆಯಿಲ್ನೇ ತಗೊಳ್ಳಿ, ಚೆನ್ನಾಗಿರತ್ತೆ. ಈಗ ಈರುಳ್ಳಿ ಬೇಯ್ತಾ ಇದೆ ನೋಡಿ, ಕಲಕಬೇಕು ಅದನ್ನು ಹಾಗೆ. ಚೆನ್ನಾಗಿ ಬೇಯಲಿ ಅದು ಹಾಗೆ, ಆಯಿಲಲ್ಲಿ ಫ್ರೈ ಆಗಲಿ. ನಂತರ ಏನಂದರೆ ಇದಕ್ಕೆ ನಾವು ನಿಮಗೆ ಕೆಲವ್ರಿಗೆ ಟೊಮೆಟೊ ಹಾಕಲ್ಲ, ಕೆಲವ್ರು ಟೊಮೆಟೊ ಹಾಕ್ತಾರೆ. ನಿಮ್ಗೆ ಇಷ್ಟ ಇದ್ದರೆ ಟೊಮೆಟೊ ಹಾಕ್ಕೊಳ್ಬೋದು, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇದು ಈರುಳ್ಳಿ ಬೆಂದ ನಂತರ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಇದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದು ಸ್ವಲ್ಪ ಬೇಯಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ಫ್ಲೇಮು ಜಾಸ್ತಿ ಆಗಿಬಿಟ್ರೆ ಸೀದೋಗುತ್ತೆ, ಚೆನ್ನಾಗಿರಲ್ಲ. ಅದರಿಂದ ಲೋ ಫ್ಲೇಮಲ್ಲೇ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಫ್ರೈ ಆಗ್ತಾಯಿದೆ ನೋಡಿ ಆಯಿಲಲ್ಲಿ. ಇದೇ ರೀತಿಯಲ್ಲಿ ಬೇಯಿಸ್ಕೋಬೇಕು. ನಾವು ಗೌಡ ಜನಾಂಗದಲ್ಲಿ ಏನಂತ ಹೇಳಿದ್ರೆ ತುಂಬ ಚೆನ್ನಾಗಿ ಈ ಬಾಡೂಟನ ಚೆನ್ನಾಗಿರತ್ತೆ. ಅಂದರೆ ಈ ನಾನ್ ವೆಜ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲರೂ ಸಹ ತುಂಬ ಚೆನ್ನಾಗಿ ಇಷ್ಟನೂ ಪಡ್ತಾರೆ. ಇದನ್ನೆಲ್ಲ ನಾವು ನಮ್ಮ ಅಮ್ಮ ನಮಗೆ ಹೇಳ್ಕೊಟ್ಟಿದ್ದು ಇದೇ ರೀತಿ ಮಾಡೋದು. ನಾವು ಸಹ ಇದೇ ರೀತಿ ಮಾಡ್ತೀವಿ. ಇದು ಮೈಸೂರು ಶೈಲಿಯಲ್ಲಿ ಮಾಡುತ್ತಿರುವಂಥ ನಾಟಿ ಸ್ಟೈಲ್ ಅಂತಲೂ ಸಹ ಹೇಳ್ಬೋದು. ಹೋಮ್ಮೇಡ್ ಅಂದರೆ ಮನೆಯಲ್ಲೇ ನಾವು ಶುಚಿಯಾದಂತಹ ಮಟನ್ ಸಾರನ್ನ ಮಾಡ್ಕೊಂಡು ತಿನ್ನಬೇಕು. ಈಗ ಈರುಳ್ಳಿ ಬೆಂದಿದೆ, ಟೊಮೆಟೊ ಹಾಕಿದ್ದೀನಿ. ಅಂದರೆ ಶುಚಿಯಾದ ಮಟನ್ ಸಾರನ್ನ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಮನೆಯಲ್ಲಿ ಎಲ್ಲರಿಗೂ ಸಹ ಆರೋಗ್ಯನೂ ಸಹ ಚೆನ್ನಾಗಿರತ್ತೆ. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ಹೋಟೆಲಿನ
ಹೋಟೆಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಯಾವಾಗಲೂ ಹೋಟೆಲ್ ತಿಂಡಿ ಅಥವಾ ಹೋಟೆಲ್ ಫುಡ್ಡನ್ನೇ ತಿಂತಾ ಇರ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವಾಗಾದರೂ ಒಂದೊಂದು ಸಾರಿ ಹೋದರೆ ಓಕೆ, ಡೈಲಿ ತಿನ್ನಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ಹೋಗ್ತೀವಿ ಇದಕ್ಕೆ ಹೋಟೆಲ್ಗೆಲ್ಲ, ಬಟ್ ಜಾಸ್ತಿ ಹೋಗೋದಿಲ್ಲ. ಯಾವಾಗಾದರೂ ನಮ್ಗೆ ಇಷ್ಟ ಆದರೆ ಮಾತ್ರ ಯಾವಾಗಾದರೂ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಮತ್ತು ಮಂತ್ಲಿ ಒನ್ಸ್ ಹೋಗ್ತೀವಿ ಅಷ್ಟೇ. ಹೋಟೆಲ್ಗೆ ಏನಾದರೂ ಇಷ್ಟ ಆದರೆ ಹೋಗ್ತೀವಿ ಅಷ್ಟೇ, ಇಲ್ಲಾಂದರೆ ಹೋಗೋದಿಲ್ಲ. ಮನೆಯಲ್ಲೇ ಆದಷ್ಟು ನಾವು ಹೋಮ್ ಮೇಡ್ ಫುಡ್ಡನ್ನೇ ತಯಾರಿಸಿ ತಿನ್ನೋದು. ಜೊತೆಗೆ ಈ ರೀತಿ ರುಚಿಯಾದಂತಹ ಶುಚಿಯಾದಂತಹ ಇದನ್ನು ನಾವು ತಿನ್ನೋದ್ರಿಂದ ಏನಂದರೆ ಮನೇಲಿ ಎಲ್ಲರಿಗೂ ಸಹ ಇಷ್ಟ. ಈಗ ನಾವು ಹೋಟ್ಲ್ ಫುಡ್ಡಿಗೂ ಮನೆ ಊಟಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್. ಅವರು ತುಂಬ ಸ್ಪೈಸಿ ಆಗಿರುತ್ತೆ, ಮತ್ತು ಅವರು ಯಾವ ನೀರು ಹಾಕಿರ್ತಾರೋ ಏನೋ ಗೊತ್ತಾಗೋದಿಲ್ಲ. ಅದರಿಂದ ಹಾಕ್ತಾರೆ ಚೆನ್ನಾಗಿ, ಆದಷ್ಟು ಎಲ್ಲರೂ ಚೆನ್ನಾಗೇ ಮಾಡ್ತಾರೆ. ಬಟ್ ನಾವು ಕೆಲವು ಇದರಲ್ಲೆಲ್ಲ ನೋಡ್ತಾ ಇರ್ತೀವಿ, ಯಾವುದು ಟಿ ವಿನಲ್ಲೇ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲೇ ಆಗಿರ್ಬೋದು, ನೋಡಿರ್ಬೋದು ನೀವು. ಕೆಲವು ನೀರೆಲ್ಲ ಕ್ಲೀನ್ ಇರೋದಿಲ್ಲ ಮತ್ತು ಆದ್ದರಿಂದ ನಾವು ಶುಚಿಯಾದಂತಹ ಮಟನ್ ಸಾರನ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಸೇರಿಸ್ಕೋಬೇಕು. ಬೇಯಲಿ ಅದು. ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ. ಸಾಲ್ಟ್ ಹಾಕ್ಕೊಳ್ಬೇಡಿ. ಸಾಲ್ಟಿಗಿನ್ನ ಕಲ್ಲುಪ್ಪನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು. ಸಾಲ್ಟ್ ಏನಿದ್ರು ಯಾವುದಕ್ಕಾದರೆ ಕೆಲವು ಇದಕ್ಕೆ ಮಾತ್ರ ಬಳಸಿ. ಈಗ ನಾನು ತೊಳೆದಿಟ್ಟಂತಹ ಅರ್ಧ kg ಮಟನ್ನ, ಅದು ಮಟನ್ನು ಅಷ್ಟೇ, ನಾನು ಅರಿಶಿಣ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ನೆನೆಯಾಕ್ತೀನಿ. ನೆನೆಯಾಕಿ ತೊಳೆದಂತಹ ಮಟನ್ನ ಈಗ ಬೆಂದಂತಹ ಈರುಳ್ಳಿ ಮತ್ತು ಟೊಮೆಟೊ, ಕಸ್ತೂರಿ ಮೇಥಿ ಎಲ್ಲ ಬೆಂದಿದೆಯಲ್ಲ ಆಯಿಲಲ್ಲಿ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫಸ್ಟು ಎಳೆದು ಮಟನ್ನ ತೊಗೊಳ್ಬೇಕು. ಬಲ್ತಿರೋ ಮಟನ್ ತೊಗೊಳ್ಳೋದು ಚೆನ್ನಾಗಿರೋದಿಲ್ಲ. ಸಾಮಾನ್ಯವಾಗಿ ನೋಡಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಆದ್ರೂ ಸಹ ತಿನ್ನಬೇಕಾದ್ರೆ ಚೆನ್ನಾಗಿರೋದನ್ನು ತಿನ್ನಬೇಕು, ಯಾವ್ಯಾವುದನ್ನು ತಿನ್ನಬಾರ್ದು. ಎಳೆ ಮಟನ್ನ ನಮ್ಮ ಮನೆಯಲ್ಲಿ ತಂದಿದ್ರು, ಸೊ ಅದರಿಂದ ನಾನು ಅದನ್ನು ಮಾಡ್ತಾಯಿದ್ದೀನಿ. ನೋಡಿ ಈಗ ಬೇಯ್ತಾ ಇದೆ. ಅರಿಶಿನ ಸ್ವಲ್ಪ ಹಾಕ್ಕೊಂಡೆ. ಅರಿಶಿನ ಅಂದರೆ ಕೆಲವರು ಜಾಸ್ತಿ ಹಾಕಬಾರ್ದು ಅಂತ ಹೇಳ್ತಾರೆ, ಮೀಡಿಯಮ್ಮಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಬೇಕು. ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅರಿಶಿನ. ನಮ್ಮ ಅದು ಸ್ಟಮಕ್ಕಿಗೆ ಸಂಬಂಧಿಸಿದಂತೆ ಮತ್ತು ಗಂಟಲಿಗೆ ಎಲ್ಲನೂ ಸಹ ಅದು ಕೆಲವು ಏನಂದರೆ ಕೋಲ್ಡೆಲ್ಲ ಹಾಕುತ್ತಲ್ವ, ಅಂಥವ್ರಿಗೆಲ್ಲ ಇದು ಒಳ್ಳೆ ಅದು ಅರಿಶಿನ. ಈಗ ನಾನು ಉಪ್ಪು ಅರಿಶಿನ ಇದೆಲ್ಲ ಹಾಕಿ ಮಟನ್ನ ಬೇಯೋಕ್ಕೆ ಬಿಡ್ತೀನಿ. ಸ್ವಲ್ಪ ಹೊತ್ತು ಬೇಯಬೇಕು. ಅದು ಬೇಯ್ತಾ ಇರಲಿ. ಅದು ಬೇಯ್ತಾ ಇದ್ದ ಹಾಗೇ ನಾನೇನು ಮಾಡ್ತೀನಿ ಅಂದರೆ ಕೆಲವು ಮಸಾಲ ಪದಾರ್ಥಗಳು, ಅದು ಯಾವ್ಯಾವುದು ಇಂಗ್ರೀಡಿಯೆಂಟ್ಸ್ನ ಯಾವ್ಯಾವುದು ಹಾಕ್ಬೋದು ಅನ್ನೋದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ. ಇದು ಬೇಯಲಿ, ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಮತ್ತು ಟೊಮೆಟೊ ಜೊತೆ. ಈಗ ನೋಡಿ ನಾನು ಯಾವ್ಯಾವ ಪದಾರ್ಥ ತಗೊಂಡಿದ್ದೀನಿ ಅಂದರೆ, ಮೊದಲೇ ನಾನು ಆಯಿಲಲ್ಲಿ ಈ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮಿಕ್ಸಿನಲ್ಲೂ ಹಾಕ್ಕೊಂಡಿದ್ದೀನಿ. ನಿಮಗೆ ತೋರಿಸೋದಕ್ಕೋಸ್ಕರವಾಗಿ ನಾನು ತಟ್ಟೆಯಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಹಾಕ್ಕೊಳ್ಬೇಕು, ಕೋಕೋನಟ್. ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿನ ನಾನು ಮತ್ತು ಇದರಲ್ಲಿ ಆಯಿಲಲ್ಲಿ ಹುರಿದಿಟ್ಕೊಂಡಿದ್ದೆ, ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಗಸಗಸೆ ಮತ್ತು ಯಾವುದು ಧನಿಯಾ ಪೌಡರು ಇದೆಲ್ಲ ಮಿಕ್ಸಿನಲ್ಲಿ ಹಾಕಿದ್ದೀನಿ. ಈಗ ನಿಮ್ಗೆ ತೋರಿಸೋದಕ್ಕೋಸ್ಕರ ಮಾತ್ರ ಅಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಮಟನ್ಗೆ ಏನೇನು ಚಕ್ಕೆ ಲವಂಗ ಎಲ್ಲ ಹಾಕಬೇಕು ಮತ್ತು ಏಲಕ್ಕಿ ಹಾಕಬೇಕು, ಅನಾನಸ್ ಹೂವನ್ನ ಹಾಕಬೇಕು ಅನ್ನೋದರ ಇದೆಲ್ಲ ಹಾಕಿ ನಾವೀಗ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಅಲ್ಲಿ ನೀರು ಹಾಕ್ಕೊಳ್ಬೇಕು ಮಿಕ್ಸಿ ಜಾರ್ಗೆ. ನೀವು ಎಷ್ಟು ಚೆನ್ನಾಗಿ ಈ ಮಿಕ್ಸಿನಲ್ಲಿ ಯಾವುದು ಈ ಪದಾರ್ಥಗಳೆಲ್ಲ, ಈಗ ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಮೆಣಸನ್ನ ಹಾಕ್ಕೊಂಡೆ.
ಸ್ವಲ್ಪ ಹಾಗೆ ಇನ್ನೂ ಏನಂದರೆ ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಳ್ಳಿ ಮತ್ತು ಗಸಗಸೆನೂ ಹಾಕ್ಕೊಳ್ಬೇಕು. ಹಾಕಿದ್ದೆ ಸ್ವಲ್ಪ, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸಾಲಲ್ಲ ಅಂತ. ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ಇದಕ್ಕೆ ಅರಿಶಿನನೂ ಹಾಕ್ಕೊಳ್ಳಿ, ಸ್ವಲ್ಪ ಬೇಕಾದರೆ ಅರಿಶಿನ ಹಾಕ್ಕೊಳ್ಬೋದು. ಮೆಣಸು, ಅರಿಶಿನ ಇದೆಲ್ಲ ಎಷ್ಟು ಚೆನ್ನಾಗಿ ನೀವು ಹಾಕ್ತೀರಾ. ಆದರೆ ತುಂಬ ಜಾಸ್ತಿನೂ ಮಸಾಲ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ಮೀಡಿಯಮ್ ಮಸಾಲೆನಲ್ಲಿ ಮಾಡೋದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಕೆಲವರು ತುಂಬ ಮಸಾಲ ಹಾಕ್ಬಿಡ್ತಾರೆ, ಬರೀ ಮಸಾಲ ಸ್ಮೆಲ್ಲೇ ಇರುತ್ತೆ. ತುಂಬ ಕಡಿಮೆನೂ ಹಾಕ್ಬಿಡ್ತಾರೆ, ಅದು ಟೇಸ್ಟೇ ಇರೋದಿಲ್ಲ. ಮೀಡಿಯಮಾಗಿ ನಾವು ಎಷ್ಟು ಮಟನ್ ತೊಗೊಂಡಿರ್ತೀವಿ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟೇ ಮಸಾಲಾನ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟಾಗಿರೋಂತಹ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಈಗ ನಾನು ಎಲ್ಲ ಮೆಣಸು ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ ನೋಡಿ ಮಿಕ್ಸಿನಲ್ಲಿ. ಗಂಧದ ಥರ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು, ಅಂದರೆ ಅಷ್ಟು ನುಣ್ಣಗಿರಬೇಕು. ಈಗ ಮಂಗಳೂರು ಸೈಡಲ್ಲೆಲ್ಲ ನೋಡಿರ್ಬೋದು ನೀವು, ಅವರು ತರಿಯಾಗಿಯೇ ಹಾಕ್ತಾರೆ, ಅದು ಅವ್ರಿಗೆ ಅದು ಅಡ್ಜಸ್ಟ್ ಆಗಿರುತ್ತೆ. ಆದರೆ ನಾವು ಮೈಸೂರು ಕಡೆ ಏನಂದರೆ ಮಸಾಲ ತುಂಬ ಚೆನ್ನಾಗಿ ನುಣ್ಣಗಾಗೋ ತನಕನೂ ನಾವು ಬಿಡೋದಿಲ್ಲ. ಅಷ್ಟು ಚೆನ್ನಾಗಿ ಗಂಧದ ಥರ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀವಿ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಆದ ನಂತರ ಅದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಎಲ್ಲ ಹಾಕ್ತಾಯಿರಲಿ. ಈ ಕಡೆ ಮಟನ್ನೆಲ್ಲ ಬೇಯಕ್ಕೆ ಬಿಟ್ಟಿದ್ದೀನಿ. ಆಗ್ತಾಯಿದೆ. ಏನಂತ ಹೇಳಿದ್ರೆ ಫ್ರೆಂಡ್, ಈ ಗೌಡ್ರರ ಮನೆಯಲ್ಲಿ ಊಟ ಚೆಂದ ಅಂತ ಹೇಳ್ತಾರೆ. ಅಂದರೆ ನಾವು ಗೌಡರು ಈ ಬಾಡೂಟನ ತುಂಬ ಚೆನ್ನಾಗಿ ಮಾಡ್ತೀವಿ. ಬೀಗರೂಟ ಆಗಿರ್ಬೋದು, ಅಥವಾ ಮೈಸೂರಲ್ಲಾಗಿರ್ಬೋದು, ಹಾಸನ್ನು, ಮಂಡ್ಯ, ಮತ್ತು ಕೆಲವು ಕಡೆಗಳಲ್ಲೆಲ್ಲ ನಾನ್ ವೆಜ್ ತುಂಬ ಫೇಮಸ್ಸು. ಅದರಲ್ಲಂತೂ ತುಂಬ ಜನರು ಈಗಂತೂ ಈ ಒಂದು ಯಾವುದು ಮಟನ್, ಚಿಕನನ್ನು ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಸಂಡೇ ಟೈಮ್ನಲ್ಲಂತೂ ನಮ್ಮ ಒಂದು ಗೌಡ ಜನಾಂಗದಲ್ಲಿ ಇದನ್ನು ಮಾಡೇ ಮಾಡ್ತೀವಿ. ಅಂದರೆ ಬೀಗರೂಟ ಅಂತ ಮಾಡ್ತೀವಿ ಮದುವೆ ಟೈಮ್ನಲ್ಲಿ. ಅದು ತುಂಬ ಗ್ರ್ಯಾಂಡಾಗಿರುತ್ತೆ, ಎಲ್ಲ ವೆರೈಟಿನೂ ಮಾಡ್ತೀವಿ. ಅಂದರೆ ನಮ್ಮ ಮನೆ ಗೌಡ್ರ ಜನಾಂಗದ ಊಟದ ಶೈಲಿನೇ ಹಾಗೆ, ಅಂದರೆ ಗದ್ದಾಗಿ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡ್ತೀವಿ. ಈಗ ನೋಡಿ ಈ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಲ್ವ, ಇದು ಸ್ವಲ್ಪ ನುಣ್ಣಗಾಗಬೇಕು. ನೀರು ಹಾಕ್ಕೊಳ್ತೀನಿ, ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಂಧದ ಥರ ನುಣ್ಣಗೆ ಮಾಡ್ತೀನಿ. ನುಣ್ಣಗಾಗ್ತಾ ಇದೆ, ಅದು ಆಗಲಿ. ಅದು ಮಿಕ್ಸಿ ಆದ ನಂತರ ಈಗ ನಾವು ಅಡುಗೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅಡುಗೆನ ಮಾಡ್ತೀವಿ ಅನ್ನೋದು ಮುಖ್ಯ. ಈಗ ನಾವು ಯಾವ ರೀತಿ ಮಕ್ಳಿಗೆ ಬೆಳೆಸ್ತೀವಿ ಅನ್ನೋದಂದರೆ, ನಾವು ಯಾವಾಗಲೂ ಹೋಟೆಲ್ ತಿಂಡಿನೇ ತಿಂತಾಯಿದ್ರೆ ಮಕ್ಕಳು ಅದೇ ರೀತಿ ಹೋಟೆಲ್ ತಿಂಡಿನೇ ಅಭ್ಯಾಸ ಮಾಡ್ಕೊಳ್ತಾರೆ. ಅದರಿಂದ ನಾವು ಮನೆಯಲ್ಲೇ ಮಕ್ಕಳಿಗೆ ಏನು ಇಷ್ಟ ಇದೆ ಅದನ್ನು ಮನೆಯಲ್ಲೇ ಮಾಡಿ ಕೊಟ್ಬಿಟ್ರೆ ಮಕ್ಕಳು ಸ್ವಲ್ಪ ಹೊರಗಡೆಯ ತಿಂಡಿಯನ್ನು ತಿನ್ನೋದನ್ನು ಕಡಿಮೆ ಮಾಡ್ತಾರೆ. ಅದರಿಂದ ಆದಷ್ಟು ಹೊರಗಡೆ ತಿಂಡಿನ ಕಡಿಮೆ ಮಾಡಿಕೊಂಡು ಈ ರೀತಿ ರುಚಿಯಾದ ಶುಚಿಯಾದಂತಹ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಂಡು ಒಳ್ಳೆಯ ಒಂದು ರೆಸಿಪಿಗಳನ್ನೆಲ್ಲ ಮಾಡಿ ಮನೆ ಜನಕ್ಕೆಲ್ಲ ಕೊಡೋದ್ರಿಂದ ಅವರೂ ಸಹ ಸಂತೋಷವಾಗಿರ್ತಾರೆ, ನಮಗೂ ಸಹ ಆರೋಗ್ಯನೂ ಸಹ ಚೆನ್ನಾಗಿರುತ್ತೆ. ಈಗ ನೋಡಿ ಇನ್ನೂ ನುಣ್ಣಗಾಗಿಲ್ಲ, ನಾನು ನೀರು ಹಾಕ್ಕೊಂಡು ಇನ್ನೂ ಅದನ್ನು ನುಣ್ಣಗೆ ಮಾಡಬೇಕು. ಅಂದರೆ ನುಣ್ಣಗಾಗಬೇಕು ನನಗೆ ಮಸಾಲೆ ಎಲ್ಲ, ಇಲ್ಲಾಂದರೆ ನನಗೇನೋ ಅದು ಇಷ್ಟನೇ ಆಗೋದಿಲ್ಲ. ಮಟನ್ ಕರಿ ಟೇಸ್ಟಿಯಾಗಿ ಆಗಬೇಕು ಅಂದರೆ ಅದಕ್ಕೆ ಹಾಕುವಂತಹ ನಾವು ಇಂಗ್ರೀಡಿಯೆಂಟ್ಸ್ ಅಂದರೆ ಪದಾರ್ಥಗಳು, ಅದಕ್ಕೆ ಚಕ್ಕೆ ಲವಂಗ ಆಗಿರ್ಬೋದು, ಇದೆಲ್ಲ. ಈಗ ಮಟನ್ ನೋಡಿ ಬೇಯ್ತಾ ಇದೆ ಅಲ್ವಾ, ಬೆಂದಾಗಿದೆ. ಇಲ್ಲಿ ಈ ಸೈಡು ನಾನು ಇನ್ನೂ ಒಂದು ಸ್ವಲ್ಪ ಮಿಕ್ಸಿ ಮಾಡ್ತಾಯಿದ್ದೆ. ಮಿಕ್ಸಿ ಎಲ್ಲ ಮಾಡಿಕೊಂಡು ಮಸಾಲ ಪದಾರ್ಥಗಳೆಲ್ಲ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಸೇರಿಸ್ಕೋಬೇಕು. ಇದಕ್ಕೆ ಮೊದಲು ನಾವೇನು ಮಾಡಬೇಕಂದ್ರೆ, ನಾನು ಯಾವಾಗ್ಲೂ ಸಹ ಏನೇ ಅಡುಗೆ ಮಾಡಿದ್ರೂ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಳ್ತೀನಿ. ಬಿಸಿನೀರನ್ನ ಕಾಯಿಸ್ಕೊಂಡು ನಾವು ತಕ್ಷಣವೇ ಏನಾರು ಅಡುಗೆ ಮಾಡಬೇಕಾದ್ರೆ ಅಥವಾ ರೈಸ್ ಮಾಡಬೇಕಾದ್ರೆ ಬಿಸಿನೀರನ್ನ ಹಾಕಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಮಸಾಲ ಪದಾರ್ಥ ಎಷ್ಟು ನುಣ್ಣಗೆ ಮಾಡಿದ್ದೀನಿ ಅಲ್ವಾ, ಆ ರೀತಿ ಮಾಡ್ಕೋಬೇಕು. ಆದರೆ ಮಂಗಳೂರು ಕಡೆಗಳೆಲ್ಲ ಆ ಥರ ಎಲ್ಲ ತುಂಬ ತರಿಯಾಗಿ ಮಾಡಿರ್ತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ಅದು ಅವ್ರ ಸ್ಟೈಲು. ಬಟ್ ನಮ್ಮ ಕಡೆಗಳಲ್ಲೆಲ್ಲ ಮಂಡ್ಯ, ಮೈಸೂರು, ಹಾಸನ್ನು
ಈ ತುಮಕೂರು ಈ ಕಡೆಗಳಲ್ಲೆಲ್ಲ ಇದೇ ರೀತಿಯಲ್ಲೇ ಮಾಡೋದು. ಈ ರೀತಿಯಲ್ಲಿ ಮಾಡಿ ಚೆನ್ನಾಗಿರುತ್ತೆ. ಈಗ ನಾನು ಮಸಾಲ ಪದಾರ್ಥಗಳೆಲ್ಲ ಈ ಬೆಂದಂತಹ ಮಟನ್ಗೆ ಹಾಕ್ತಾಯಿದ್ದೀನಿ. ನಂತರ ಚೆನ್ನಾಗಿ ಕಲಕಬೇಕು. ಅಂದರೆ ಈಗ ನಾವು ಮಸಾಲ ಮಾಡೋದು ಮುಖ್ಯ ಅಲ್ಲ, ಆ ಮಸಾಲೆನ ಯಾವ ರೀತಿ ಬೇಯಿಸಬೇಕು ಅನ್ನೋದನ್ನು ಸಹ ಮುಖ್ಯ ಆಗಿರುತ್ತೆ. ಅಂದರೆ ಈಗ ಅಡುಗೆ ಮಾಡೋದು ಅಷ್ಟು ಸುಲಭ ಅಲ್ಲ. ಅಂದರೆ ಏನು ಅಂದ್ಕೊಂಡ್ಬಿಡ್ತಾರೆ ಕೆಲವರೆಲ್ಲ, ಅಡುಗೆ ಮಾಡೋದು ಸುಲಭ ಅಂತಾರೆ. ಆದರೆ ಏನೋ ಒಂದು ಅಡುಗೆ ಮಾಡೋದು ತಿನ್ನೋದು ಆ ಥರ ಮಾಡೋದಲ್ಲ. ರುಚಿಯಾಗಿ ಶುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು ಯಾವಾಗಲೂ ಸಹ. ಆಗ ಆ ಅಡುಗೆಗೆ ಒಂದು ರೂಪ ಬರುತ್ತೆ. ಇಲ್ಲಾಂದರೆ ಏನೋ ಒಂದು ಮಾಡಿಕೊಂಡು ಏನೋ ಒಂದು ತಿನ್ನೋದಲ್ಲ. ನಾವು ಟೇಸ್ಟಿಯಾಗಿ ಎಷ್ಟು ಮಾಡ್ಕೊಂಡು ತಿಂತೀವೋ ಅಷ್ಟು ಚೆನ್ನಾಗಿರುತ್ತೆ. ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಅದನ್ನು. ಇನ್ನೊಂದೇನೆಂದರೆ ಸಂತೋಷವೂ ಸಹ ಸಿಗುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿರುತ್ತೆ ಅಂತ 4 ಜನ ಎಷ್ಟು ಚೆನ್ನಾಗಿದೆ ಈ ಅಡುಗೆ ಅಂತ ಹೇಳಬೇಕು. ಆ ಥರ ಮಾಡ್ಕೊಂಡು ತಿನ್ನಬೇಕು. ಈಗ ಮಿಕ್ಸಿನಲ್ಲಿದ್ದಂತಹ ಮಸಾಲ ಪದಾರ್ಥನೆಲ್ಲ ನಾನು ಮಟನ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು ಏಲಕ್ಕಿ ಇದೆಲ್ಲ ಹಾಕಿದ್ದೀನಿ ಮೊದಲೇ. ಏಲಕ್ಕಿನೂ ಸಹ ಕೆಲವರು ಹಾಕೋದಿಲ್ಲ. ನಾನು ಸಾಮಾನ್ಯವಾಗಿ ಯಾವುದೇ ಒಂದು ಮಸಾಲ ಸಾಂಬಾರು ಮಾಡೋದನ್ನು ಸಹ ಏಲಕ್ಕಿನ ಹಾಕ್ತೀನಿ. ಏಲಕ್ಕಿ ಹಾಕ್ಕೊಳ್ಳೋದ್ರಿಂದ ಅದರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಸಹ ಚೆನ್ನಾಗಿರುತ್ತೆ, ಡೈಜೆಷನ್ ಆಗೋದಕ್ಕೂ ಸಹ ಒಳ್ಳೆಯದು. ಅದರಿಂದ ಏಲಕ್ಕಿ ಹಾಕಿ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಈ ಒಂದು ಮಟನ್ ಸಾಂಬಾರನ್ನ ನಾವು ರೈಸ್ ಜೊತೆ ಮತ್ತು ಮುದ್ದೆ ಮಾಡ್ತಾರೆ, ಮತ್ತು ಚಪಾತಿ, ಪೂರಿ, ದೋಸೆ, ಇಡ್ಲಿ ಇದಕ್ಕೆಲ್ಲನೂ ಸಹ ಚೆನ್ನಾಗೇ ಇರುತ್ತೆ. ನಾನು ಇವತ್ತು ಮುದ್ದೆ ಮಾಡಿಲ್ಲ. ಸಾಮಾನ್ಯ ನಮ್ಮ ಮನೆಯಲ್ಲಿ ಮುದ್ದೆ ಜಾಸ್ತಿ ಏನು ಯಾರೂ ತಿನ್ನಲ್ಲ, ಯಾವಾಗಾದರೂ ಒಂದೊಂದು ಸಾರಿ ಮಾಡ್ತೀನಿ. ಇವತ್ತು ರೈಸ್ ಜೊತೆ ಸರ್ವ್ ಮಾಡ್ತೀನಿ. ಅಂದರೆ ಚಪಾತಿಗೂ ಚೆನ್ನಾಗಿರುತ್ತೆ. ಯಾವುದೇ ಇದಕ್ಕೂ ಸಹ ಮಟನ್ ಸಾಂಬಾರು ತುಂಬ ಟೇಸ್ಟಾಗೇ ಇರುತ್ತೆ. ಇದಕ್ಕೆ ನೀವು ಮುದ್ದೆ ಮಾಡ್ಕೊಂಡು ತಿನ್ನಿ. ಮುದ್ದೆ ಮಾಡೋದನ್ನು ಇನ್ನೊಂದು ದಿನ ನಾನು ತೋರಿಸ್ಕೊಡ್ತೀನಿ. ಬರೀ ಮುದ್ದೆ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು. ಅಂದರೆ ಮುದ್ದೆ ಸಹ ತುಂಬ ಟೇಸ್ಟಾಗಿರುತ್ತೆ ಈ ಸಾಂಬಾರಿಗೆ. ಈಗ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಮಟನ್ ಸಾಂಬಾರನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಲ್ವ. ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬು ಆಗಿ. ಮತ್ತು ಇನ್ನೂ ಹೆಚ್ಚಿನ ವೀಡಿಯೋನ ಹಾಕೋದಕ್ಕೆ ನಮಗೆ ಪ್ರೋತ್ಸಾಹನೇ ನೀವು ಕೊಡಬೇಕಲ್ವಾ. ಸೊ ನೋಡಬೇಕು. ನೋಡಾದಮೇಲೆ ಇದು ಹೇಗಿದೆ ಅನ್ನೋದನ್ನು ಅದ್ರ ಬಗ್ಗೆ ನೀವು ತಿಳಿಸ್ಬೋದು. ಆಗ ನಾವು ಅದರಲ್ಲಿ ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಸಹ ತೋರಿಸಿ. ಈಗ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಮೊದಲೇ ಹಾಕಿದ್ದೆ ಬೇಯಬೇಕಾದ್ರೆ, ಆದರೆ ಇನ್ನೊಂದು ಸಲ ನಾನು ಸ್ವಲ್ಪ ಹಾಕಿರ್ತೀನಿ. ಈಗ ಆ ಮಸಾಲ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ಹಾಕ್ಕೊಳ್ತೀನಿ. ಕಲ್ಲುಪ್ಪನ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಟೇಬಲ್ ಸಾಲ್ಟನ್ನ ಅಷ್ಟೊಂದು ಯೂಸ್ ಮಾಡಬೇಡಿ. ಅರಶಿನ ಹಾಕ್ಕೊಂಡೆ, ಇನ್ನೊಂದು ಸ್ವಲ್ಪ ಅರಶಿನ ಹಾಕಿದೆ ನನಗೆ. ಏಕೆಂದರೆ ಅರಶಿನ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಮಟನ್ ಸಾಂಬಾರು. ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಮಾಡಬೇಕಾದ್ರೇ ಹಾಕ್ಬಿಟ್ಟಿದ್ದೀನಿ. ಸೊ ಅದರಿಂದ ಈಗೇನು ಆಗ್ತಾಯಿಲ್ಲ. ಬೇಕಾದ್ರೆ ಲಾಸ್ಟಲ್ಲೂ ಸಹ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀವು ಹಾಕ್ಕೊಳ್ಬೋದು. ಟೇಸ್ಟನ್ನು ನೋಡಿಕೊಂಡು ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕಷ್ಟು ಉಪ್ಪನ್ನು ನಿಮಗೆ. ಮತ್ತು ಕೆಲವರು ಖಾರ ತಿಂತಾರೆ, ಕೆಲವರು ಖಾರನೂ ಕಡಿಮೆನೂ ತಿಂತಾರೆ. ನಾವು ಮೀಡಿಯಮ್ ಖಾರನೇ ತಿನ್ನೋದು. ಸೊ ಅದರಿಂದ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದ್ದೀನಿ. ಅದನ್ನು ನಾನು ಈಗ ಬಿಸಿನೀರು ಕಾಯಿಸಿ ಇಟ್ಕೊಂಡಿರ್ತೀನಿ. ಈ ರೀತಿ ಬಿಸಿನೀರನ್ನ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿನೂ ಇರುತ್ತೆ, ಗ್ಯಾಸು ಉಳಿತಾಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ತಣ್ಣೀರನ್ನ ಹಾಕ್ಬಿಟ್ರೆ ಅದು ಸಾರು ಏನಾಗುತ್ತೆ ಅಂದರೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಸಂಜೆ ಆಗ್ತಾ ಅದರಿಂದ ಬಿಸಿನೀರು ಹಾಕೋದ್ರಿಂದ ಸಾರು ಬೇಗನೆ ಬೇಯುತ್ತೆ, ಜೊತೆಗೆ ಟೇಸ್ಟಾಗೂ ಇರುತ್ತೆ, ಬೇಗನೂ ಸಾಂಬಾರು ರೆಡಿ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಮಟನ್ ಸಾಂಬಾರು ಶುಚಿಯಾದಂಥ ಗೌಡರ ಮನೆಯ ಒಂದು ಶೈಲಿಯಲ್ಲಿರುವಂತಹ ಮಟನ್ ಸಾಂಬಾರು ರೆಡಿಯಾಗಿದೆ. ಇದನ್ನು ನಾನು ಅನ್ನದ ಜೊತೆ ಸರ್ವ್ ಮಾಡ್ತೀನಿ. ಈಗ ನೋಡಿ, ಚೆನ್ನಾಗಿ ಬೇಯಬೇಕದು. ಇಲ್ಲಾಂದರೆ ಮಸಾಲ ಚೆನ್ನಾಗಿ ಬೆಂದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಸಿಯಾದಂಥ ಸ್ಮೆಲ್ ಬರುತ್ತೆ. ಸೊ ಅದು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ನೀವು. ಇನ್ನೊಂದು ಸ್ವಲ್ಪ ಬೇಯಲಿ. ನಂತರ ಅಷ್ಟರಲ್ಲಿ ನಾನು ಕೆಲವು ಕಪ್ಪೆಲ್ಲ ತಗೊಳ್ತೀನಿ, ಅದು ಅನ್ನದ ಜೊತೆ ಸರ್ವ್ ಮಾಡ್ತೀನಿ. ನೋಡಿ
ಯಾವ ಥರ ಇರುತ್ತೆ ಅಂತ. ಈಗ ಚೆನ್ನಾಗಿ ಬೆಂದಿದೆ. ಭಾನುವಾರದ ಟೈಮಲ್ಲಾಗಿರ್ಬೋದು, ಮಂಗಳವಾರ ಆಗಿರ್ಬೋದು, ನಿಮಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ಒಂದು ಇದರಲ್ಲಿ ಈ ರೀತಿಯ ಒಂದು ಎಳೆಯಾದಂಥ ಮಾಂಸನ ತಗೊಂಡು ಮಟನ್ನನ್ನು ಮಾಡಿಕೊಂಡು ಮನೆಯಲ್ಲೇ ತಿನ್ನಿ, ಆರೋಗ್ಯಕ್ಕೂ ಒಳ್ಳೆಯದು. ಆಯಿತಾ? ಈ ಗೌಡರ ಮನೆಯ ಊಟದ ಶೈಲಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕನೂ ತಿಳಿಸಿ. ಈಗ ನೋಡಿ, ಮಟನ್ ಬೆಂದಿದೆ. ಒಂದು ಕಪ್ಪು ಬೌಲ್ಗೆ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬೇಯಬೇಕು. ಅಂದರೆ ಬೇಯದೆ ಅದು ಅಂದರೆ ಬೇಗನೆ ಬೇಯ್ದಿತ್ತು. ಯಾಕೆಂದರೆ ಇದು ಎಳೆಯಾದಂಥ ತುಂಬ ಎಳೆಯದು ಮಟನ್ನ ತಗೊಂಬಂದಿರೋದು. ಸೊ ಅದರಿಂದ ತುಂಬ ಟೇಸ್ಟಾಗೂ ಇರುತ್ತೆ, ಸಾಂಬಾರು ಚೆನ್ನಾಗಿರುತ್ತೆ. ಈಗ ಇದನ್ನು ನಿಂಬೆಹಣ್ಣು ಮತ್ತು ರೈಸ್ ಸ್ವಲ್ಪ ಹಾಕ್ಕೊಳ್ತೀನಿ. ರೈಸು ಇದೆಲ್ಲ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅನ್ನೋದನ್ನು. ತುಂಬ ಟೇಸ್ಟಾದಂತಹ ಶುಚಿಯಾದಂಥ ಮಟನ್ ಸಾಂಬಾರು ರೆಡಿ ಆಯಿತು. ಈಗ ಊಟ ಮಾಡ್ತೀವಿ ನಾವು. ನೀವು ಸಹ ಊಟ ಮಾಡಿ, ಮನೆಯಲ್ಲಿ ಇದೇ ಥರ ಮಾಡಿಕೊಂಡು ಊಟ ಮಾಡಿ. ಮತ್ತು ಟೇಸ್ಟಿ ಮಟನ್ ಕರಿ ರೆಸಿಪಿ ಇದು. ತೋರಿಸ್ತೀನಿ ನೋಡಿ. ಇದಕ್ಕೆ ಮುದ್ದೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಮುದ್ದೆ ಜಾಸ್ತಿ ತಿನ್ನೋದಿಲ್ಲ, ಯಾವಾಗಾದರೂ ಒಂದೊಂದು ಸಾರಿ ಮಾಡ್ತೀನಿ ಮುದ್ದೆನ. ಆದರೆ ಇವತ್ತು ಮಾಡಲಿಲ್ಲ ನಾನು. ಯಾವಾಗ ಇಷ್ಟ ಆದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ನೋಡಿ ಈಗ ಯಾವ ಥರ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗೇ ನನ್ನ ಈ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ಎಲ್ರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬೂ ಆಗಿದ್ದೀರಾ. ಇದೇ ರೀತಿ ಸಬ್ಸ್ಕ್ರೈಬ್ ಆಗಿ ಹೊಸ ರೀತಿಯ ನಮಗೇನು ತಿಳಿದಿರುತ್ತೆ ಅದನ್ನೆಲ್ಲ ನಿಮಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ನಾವು ಯಾವುದೇ ಒಂದು ವಿದ್ಯೆನೇ ಆಗಲಿ, ಯಾವುದೇ ಒಂದು ಇದಾಗಲಿ ನಾವು ಕಲಿತು ಬೇರೆಯವ್ರಿಗೂ ಸಹ ಅದನ್ನು ಕಲಿಸ್ಬೇಕು. ಆಗ ಅದರಲ್ಲಿ ತೃಪ್ತಿ ಸಿಗುತ್ತೆ. ನಮ್ಮಲ್ಲೇ ಕಲ್ತಿರೋ ವಿದ್ಯೆನ ನಮ್ಮಲ್ಲೇ ಇಟ್ಕೊಳ್ಬಾರ್ದು, ಬೇರೆಯವ್ರಿಗೂ ಸಹ ಅದನ್ನು ತೋರಿಸ್ಕೊಡ್ಬೇಕು. ಆ ರೀತಿಯ ಬುದ್ಧಿ ನಮ್ಮದು. ಈಗ ನೋಡಿ, ಶುಚಿಯಾದಂಥ ಮಟನ್ ಸಾಂಬಾರು ರೆಡಿ ಆಯಿತು. ಅನ್ನದ ಜೊತೆ ಸರ್ವ್ ಮಾಡಿದ್ದೀನಿ. ನಿಮಗಿಷ್ಟ ಆದರೆ ಲೈಕು, ಶೇರು, ಕಮೆಂಟು ಮಾಡಿ. ಇದಕ್ಕೆ ಲೆಮನ್ನ ಹಾಕ್ತಾಯಿದ್ದೀನಿ. ನನ್ನ ಈ ಯೂಟ್ಯೂಬ್ ಚಾನಲ್ನ ನೋಡಿದವರು ಎಲ್ಲರಿಗೂ ಸಹ ವಂದನೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟ ಆದರೆ ಲೈಕ್ ಮಾಡಿ. ಮಮತಾ ಮೈಸೂರು ಚಾನಲ್ಗೆ ಸಬ್ಸ್ಕ್ರೈಬು ಆಗ್ಬೋದು. ನಿಮಗಿಷ್ಟ ಇದ್ದರೆ ಹಾಗೆ, ಇಲ್ಲ ಅಂದರೆ ಪರವಾಗಿಲ್ಲ. ಥ್ಯಾಂಕ್ಸ್.